ಜನವರಿ 2ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಚಿಕ್ಕನಹಳ್ಳಿ ಪೆಟ್ರೋಲ್ ಬಂಕ್ ಪಕ್ಕದ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಪೆಂಡಲ್ ಹಾಕಿ ನಾವು ಲಾರಿ ಮಾಲೀಕರು ಮತ್ತೆ ಡ್ರೈವರ್ಸು ಬರ್ಬೋದು, ಟ್ಯಾಕ್ಟ್ರಿ ಮಾಲೀಕರು ಬರ್ಬೋದು, JCP ಮಾಲೀಕರು ಎಲ್ಲರೂ ಬರಬೇಕು. ನಾನು ಅವರೇ ಅಂತ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಎಲ್ಲ ಲಾರಿ ಮಾಲೀಕರು, ಟ್ಯಾಕ್ಟ್ರಿ ಮಾಲೀಕರು, JCP ಮಾಲೀಕರು ಬಂದು ಕೈ ಜೋಡಿಸಿದ್ರೆ ನಮ್ಮ ಈ ಕೆಲಸ ಸಕ್ಸಸ್ ಆಗ್ತದೆ. ಪ್ರಾರಂಭ ಮಾಡ್ತಾ ಇದೀವಿ. ತಾಲೂಕು ಮಟ್ಟದ ತಾಲೂಕು ಹೊಸಕೋಟೆ ಟಿಪ್ಪರ್ ಮಾಲೀಕರ ಸಂಘ ಮತ್ತೆ ಟ್ರ್ಯಾಕ್ಟರ್ಗಳ ಸಂಘ ಮತ್ತೆ JCP ಮಾಲೀಕರ ಸಂಘ ಸೇರಿ ಕೈ ಜೋಡಿಸಿ ನಾವು ಇವತ್ತು ಚಿಕ್ಕನಹಳ್ಳಿ ಗೇಟ್ ಅಲ್ಲಿ ಮಾಡ್ತಾ ಇದೀವಿ. ಸಭೆ ಮಾಡಿಸಿ ಅಸೋಸಿಯೇಷನ್ ಪ್ರಾರಂಭ ಮಾಡ್ತಾ ಇದೀವಿ. ಇವತ್ತು ಏನು ಹೊಸಕೋಟೆ ತಾಲೂಕು ಲಾರಿ ಮಾಲೀಕರು ಅಂದ್ರೆ ಡಿಪ್ಪರ್ ಲಾರಿ ಮಾಲೀಕರು ಹಾಗೂ JCB ತಾಲೂಕು ಡಿಪ್ಪರ್ ಲಾರಿ ಮಾಲೀಕರು ಹಾಗೂ JCP ಮಾಲೀಕರು ನಮ್ಮ ತಾವರೆಕೆರೆಯ ಹೆಚ್ಚಿನ ಲಾರಿ ಮಾಲೀಕರು ಹೆಚ್ಚಾಗಿರೋದರಿಂದ ನಾವು ಎಲ್ಲ ಲಾರಿ ಮಾಲೀಕರು ಸೇರಿ ಇವತ್ತು ರಾಮೇದೇವರ ದೇವಸ್ಥಾನದಲ್ಲಿ ಸಭೆ ಸೇರಿ 2ನೇ ತಾರೀಕು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಡಿಪ್ಪರ್ಗೆ 7,000 ರೂಪಾಯಿ ಬಾಡಿಗೆ ಮತ್ತು 1,200 ರೂಪಾಯಿ JCPಯ ಬಾಡಿಗೆಗಳು ಘೋಷಣೆ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಮತ್ತು ಸಂಘದ ಅಧ್ಯಕ್ಷರುಗಳು, ಗೌರವಾಧ್ಯಕ್ಷರುಗಳು ಎಲ್ಲ ಸೇರಿ ಮಾಡಿದ್ದಾರೆ. ಅದರಂತೆ ನಾವು ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಸುತ್ತಮುತ್ತ ತಾವರೆಕೆರೆ ಹಳ್ಳಿ ಲಾರಿ ಮಾಲೀಕರಾದಂಥವ್ರು ಎಲ್ಲರೂ ಸೇರಿ ಒಂದು ಸಭೆ ಮಾಡಿ ಈಗ 2ನೇ ತಾರೀಕು ರಾಜ್ಯಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರನ್ನು ಕರೆಸಿ ಅವ್ರ ಮುಖಾಂತರ ಸಭೆ ಮಾಡಿಸಿ ನಮ್ಮ ಲಾರಿಗಳ ಕಷ್ಟವನ್ನು ಅವ್ರಿಗೆ ಮನವೊಲಿಕೆ ಮಾಡಿ ಮತ್ತು ನಮ್ಮ ಲಾರಿ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇರತಕ್ಕಂಥ ವಿಷಯಗಳನ್ನು ತಿಳಿಸಿ ಅವ್ರ ಬಗ್ಗೆ ಕಷ್ಟ ಸುಖಗಳ ಸಮಾಲೋಚನೆ ಮಾಡಿ ಒಂದು ಸಭೆ ಮಾಡಿ ಇವತ್ತು ನಾವು ಅವರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ತಾ ಇದ್ದೀವಿ. ಅದರಂತೆ ನಾವೆಲ್ಲ ಈ ಹೊಸಕೋಟೆ ತಾಲೂಕು ಈ ನಮ್ಮ ತಾವರೆಕೆರೆ ಲಾರಿ ಮಾಲೀಕರ ಬಗ್ಗೆ ನಾವು 4 ಜನಗಳನ್ನ ಆಯ್ಕೆ ಮಾಡಿದ್ದೀವಿ. ಆ 4 ಜನ ಯಾರ್ಯಾರಪ್ಪ ಅಂತಂದ್ರೆ ಲಿಂಗಾಪುರ ನಾಗರಾಜು ಮತ್ತೆ ತಾವರೆಕೆರೆ ನಾಗೇಶು ಮತ್ತೆ ತಾವರೆಕೆರೆ ಪಂಚರ್ ಕುಮಾರ್ ಅವರು ಹಾಗೆ MBC ಮಂಜುನಾಥ್ ಅವರು ಅವ್ರನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಬ್ಬೊಬ್ಬರೇ ಆಯ್ಕೆ ಮಾಡಿಲ್ಲ, ಎಲ್ಲರೂ ಸೇರಿ ಸಹಮತದಿಂದ ಆಯ್ಕೆ ಮಾಡಿ ಅವ್ರ ಜೊತೆಗೆ ನಾವು ಸಹ ಕೈ ಜೋಡಿಸಿ ಈ ಕೆಲಸವನ್ನ ಮಾಡ್ತಾ ಇದೀವಿ. ಇವತ್ತು ಹೊಸಕೋಟೆ ತಾಲೂಕು ಲಾರಿ ಮಾಲೀಕರ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಒಂದೊಂದಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಒಂದೊಂದು ವಿಷಯ ನಾವು ಈಗ ಬಂದಿರ್ತಕ್ಕಂಥವ್ರು ಇರ್ಬೋದು, ಬರ್ದೇ ಇರ್ತಕ್ಕಂಥವ್ರು ಇರ್ಬೋದು, ಅವ್ರಿಗೂ ವಿಷಯ ತಿಳಿಸಿ ಅವ್ರನ್ನೂ ಸಹ ಕರೆಸಿ ಸ್ಥಳ ಎಲ್ಚಳ್ಳಿ ಚಿಕ್ಕನಹಳ್ಳಿ ಗೇಟಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಖಾಲಿ ಜಾಗದಲ್ಲಿ ಸಭೆನ ಮಾಡಲು ತೀರ್ಮಾನ ಮಾಡಿರ್ತೀವಿ. ಅದಕ್ಕೆ ಯಾಕಪ್ಪ ಹೇಳ್ತಾ ಇದೀವಿ ಅಂತಂದ್ರೆ ಈ ಕಷ್ಟ ಪ್ರತಿಯೊಬ್ಬ ಲಾರಿ ಮಾಲೀಕರು ಇವತ್ತು ಅನ್ಯಾಯ ಆಗ್ತಾವ್ರೆ. ಮನೆಯಲ್ಲಿ ಇರ್ತಕ್ಕಂಥ ಒಡವೆ ವಸ್ತುಗಳನ್ನೆಲ್ಲ ಕುದುಬಿಟ್ಟು ಲಾರಿಗಳನ್ನ ಮೇಂಟೈನ್ ಮಾಡೋ ಪರಿಸ್ಥಿತಿ ಬಂದಿದೆ. ಮೊದಲಂದ್ರೆ ಮರಳು ಓಡಿಸ್ತಾ ಇದ್ರು, ಮರಳಲ್ಲಿ ಏನೋ ಒಂದು ಅಷ್ಟೋ ಇಷ್ಟ ಕಾಸು ಉಳಿತಾ ಇತ್ತು. ಇವತ್ತು ಒಂದು ದಿವಸ ಬಾಡಿಗೆಗೆ ಹೋದ್ರೆ ಬೆಳಿಗ್ಗೆ 12 ಅವರ್ ಮಾಡಿಸ್ತಾರ, 10 ಅವರ್ ಮಾಡಿಸ್ತಾರ, 8 ಅವರ್. ಇವತ್ತು ರಾಜ್ಯಾಧ್ಯಕ್ಷರು ಗೌರವ ಅಧ್ಯಕ್ಷರುಗಳು ಏನು ತೀರ್ಮಾನ ಮಾಡಿದ್ರು 8 ಅವರ್ಕ ಸೀಮಿತವಾಗಿರ್ಬೇಕು. ಅದರಂತೆ ಇವತ್ತು ಒಂದು ಪಂಚರ್ ಆದ್ರೆ 500 ರೂಪಾಯಿ ಕೊಡ್ಬೇಕಾಗ್ತದ. ಮತ್ತೆ ಒಂದು ಏನೋ ಒಂದು ರಿಪೇರಿ ಅಂತಂದ್ರೆ 5,000 ರಿಂದ 6,000 ರೂಪಾಯಿ ಮೆಕ್ಯಾನಿಕ್ ಒಂದು ಗೇರ್ ಬಾಕ್ಸ್ ಇಳಿಸ್ಬೇಕಂದ್ರೆ 5,000 ರಿಂದ 6,000 ರೂಪಾಯಿ ಕೊಡ್ಬೇಕಾಗ್ತದ. ಅನೇಕ ಕಷ್ಟಗಳು ಈ ಕಡೆ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆದ್ರೆ RTO ಪ್ರಾಬ್ಲಮ್ಮು, ಪೊಲೀಸ್ ಪ್ರಾಬ್ಲಮ್ಮು, ಏನೇ ಮಾಡಿ ಇಷ್ಟು ಅನ್ಯಾಯಗಳು ನಡೀತಾವೆ. ಅದಕ್ಕೆ ಇವತ್ತು ಎಲ್ಲರೂ ಸಹಮತದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿರ್ಬೋದು, ಗೌರವಾಧ್ಯಕ್ಷರಾಗಿರ್ಬೋದು ಎಲ್ಲರ ಸಲಹೆ ಮೇರೆಗೆ ಇವತ್ತು ನಾವು 7,000 ರೂಪಾಯಿ ಬಾಡಿಗೆಯನ್ನ ಘೋಷಣೆ ಮಾಡಿದರೆ ನಾವು 7,000 ರೂಪಾಯಿಗೆ ಬಾಡಿಗೆಗೆ ಹೋಗೋದು ಮತ್ತೆ JCP 1,200 ರೂಪಾಯಿ ಸಹ ಬಾಡಿಗೆಗೆ ಹೋಗೋದಂತ ನಾವು ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಕೈ ಜೋಡಿಸಿದ್ದಾರೆ. ನೀವು ಈಗ ಟ್ಯಾಕ್ಟ್ರಿಗಳಿಗೂ ಬಾಡಿಗೆ 4,000 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಅದರಂತೆ ನಾವು ಅದನ್ನ ಪಾಲನೆ ಮಾಡ್ತೀವಿ. ವಿಷಯ ಮತ್ತೋಗಿದ್ರೆ ಈಗ ಏನಪ್ಪಾ ಅಂತಂದ್ರೆ ಹೊಸಕೋಟೆ ತಾಲೂಕಲ್ಲಿ ಇನ್ನೂ ಅನೇಕ ಲಾರಿ ಓನರ್ಸ್ ಇದ್ದಾರೆ, ಅವ್ರಿಗೂ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರ ಇದೆ. 2ನೇ ತಾರೀಕು ಬಂದಾಗ 2ನೇ ತಾರೀಕು ಅವ್ರ ಗೌರವಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಬಂದಾಗ ಪ್ರತಿಯೊಂದು ಗಾಡಿಗೆ ಸ್ಟಿಕ್ಕರ್ ಸಹ ಕೊಡ್ತಾರೆ. ಆ ಸ್ಟಿಕ್ಕರ್ನ ತಾವುಗಳೇ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿ ಪ್ರತಿಯೊಂದು ಗಾಡಿಗೆ ಸ್ಟಿಕ್ಕರ್ ಹಾಕಿಸಿ ಬಾಡಿಗೆ ಓಡಿಸೋ ರೀತಿ ಮಾಡ್ಬೇಕಾಗ್ತದ. ಅದ್ರ ಎಲ್ಲರೂ ಹೊಸಕೋಟೆ ತಾಲೂಕು ಇನ್ನೂ ಬರ್ದಿರ್ತಕ್ಕಂಥ ಜನ ಇದ್ದಾರೆ, ವಿಷಯನೇ ಗೊತ್ತಿಲ್ಲದಿರ್ತಕ್ಕಂಥ ಜನ ಇದ್ದಾರೆ. ಆ ವಿಷಯನ ದಯವಿಟ್ಟು ಯಾರು ಮಿಸ್ಗ್ರೇಡ್ ಮಾಡ್ಕೊಳ್ಳದೆ ದಯವಿಟ್ಟು ಪ್ರತಿಯೊಬ್ಬರು ಓನರ್
ಒಂದು ಗಾಡಿ ಇರ್ತಕ್ಕಂಥ ಓನರ್ಸ್ ಆಗಿರ್ಬೋದು, 10 ಗಾಡಿ ಇರ್ತಕ್ಕಂಥ ಓನರ್ಸ್ ಆಗಿರ್ಬೋದು, ಎಲ್ಲರೂ ಕೈ ಜೋಡಿಸಿದರೆ ಈ ಕೆಲಸ ಸಕ್ಸಸ್ ಆಗ್ತದಂತ ನಾನು ಬಯಸಿದ್ದೀನಿ. ಅದೇ ರೀತಿ ನಮ್ಮ ಈ 4 ಜನ ಏನು ನಾವು ನೇಮಿಸಿದ್ದೀರೋ ಅವರು ಎಲ್ಲರಿಗೂ ವಿಷಯ ತಿಳಿಸಿ, ಗೊತ್ತಿಲ್ಲದಿರ್ತಕ್ಕಂಥವ್ರಿಗೂ ವಿಷಯ ತಿಳಿಸ್ಲಿ, ಗೊತ್ತಿರ್ತಕ್ಕಂಥವ್ರ ವಿಷಯ ತಿಳಿಸಿ. ದಯವಿಟ್ಟು ಅವರು ಗಮನಕ್ಕೆ ಹೆಚ್ಚು ಹೊಣೆಯನ್ನು ಅವರ ಜವಾಬ್ದಾರಿಗೆ ನೀಡ್ತಾ ಇದ್ದೀವಿ. ದಯವಿಟ್ಟು ಅವರು ಫೋನ್ಗೆ ಮಾಡಿ ಆ ಗ್ರೂಪಲ್ಲಿ ಹಾಕಿ ವಿಷಯನ ತಿಳಿಸಿ ಎಲ್ಲರೂ ಬರ್ಬೇಕಂತೇಳಿ ಅವ್ರ ಮನವೊಲಿಸಿ ಕರ್ಕೊಂಬರ್ಬೇಕಂಗೆ ನಾನು ಕೋರ್ಕೊಂತ ಇದ್ದೀನಿ.